ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷುಸ್ ಕಿಚನ್. ಇವತ್ತು ನಾನು ಒತ್ತು ಸೇವಿಗೆ ಬೇಳೆ ತೋವೆ ಮತ್ತು ಕಾಯಿ ಹಾಲು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮಮ್ಮಿ ಸ್ಪೆಷಲ್ಲು. ನನಗೆ ಅವ್ರು ಮಾಡೋದನ್ನು ನಂಗೆ ತುಂಬ ಇಷ್ಟ. ಈಗ ಅವರೇ ಮಾಡ್ತಾ ಇರೋದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನಾನು ದೋಸೆ ಅಕ್ಕಿನ ನಾನು 1 ಪಾವಷ್ಟು ನಾನು ತೊಗೊಂಡಿದ್ದೀನಿ. ಅದನ್ನು ನಾನು 4 ಅವರ್ಸ್ ನಾನು ನೆನೆಸಿಟ್ಟು ಈಗ ನಾನು ಜಾರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ತೆಂಗಿನ ತುರಿ ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಸ್ವಲ್ಪ ಫೈನ್ ಪೇಸ್ಟ್ ಆಗಬೇಕು. ಇದೇ ಥರ ನಾವು ಎಷ್ಟು ಅಕ್ಕಿ ಇದೆಯೋ ಅದೇ ಥರ ಪೇಸ್ಟ್ ಮಾಡಿಕೊಂಡು ಎಲ್ಲ ಪಾತ್ರೆಗೆ ಹಾಕಿ ಈಗ ನಾನು ಗ್ಯಾಸ್ ಆನ್ ಮಾಡಿರೋದು. ಈಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಈಗ ನೋಡಿ ಇದಿಷ್ಟು ನೀರಿದೆಲ್ಲ ಅದು ತಿರುಗಿಸ್ತಾ ಫುಲ್ಲು ಗಟ್ಟಿ ಆಗುತ್ತೆ. ನೋಡಿ ಇದು ಗಟ್ಟಿ ಆಗೋ ಕನ್ಸಿಸ್ಟೆನ್ಸಿಲಿ ಬರ್ತಾ ಇದೆ. ಈಗ ನಮಗಿನ್ನ ತಿರುಗಿಸೋ ಕಷ್ಟ. ನೋಡಿ ಈ ಥರ ಫುಲ್ ಗಟ್ಟಿ ಆಗಬೇಕು. ನಾವು ವೆಟ್ ಹ್ಯಾಂಡಲ್ಲಿ ಮುಟ್ಟು ನೋಡಿದ್ರೆ ಅದು ಕೈಗಂಟಲ್ಲ. ಅಷ್ಟು ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಬೆಚ್ಚಗಿರಬೇಕಂದ್ರೆ ನೋಡಿ ಈ ಥರ ಕೈ ವೆಟ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು 2 ಕೈಯಿಂದಲೂ ಚೆನ್ನಾಗಿ ಪ್ರೆಸ್ ಮಾಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನಾನು ಈಗ ಸ್ಟೀಮರ್ ಇಡ್ಲಿ ಬೇಯಿಸೋದು ಪುಂಡಿ ಬೇಯಿಸೋದೆಲ್ಲ ಇರುತ್ತಲ್ಲ ಅದೇ ಪಾತ್ರೆಯಲ್ಲಿ ನಾನೀಗ ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಎಲ್ಲ ಇದೇ ಥರ ಅರೇಂಜ್ ಮಾಡೋದು. ನೋಡಿ ಈ ಥರ ಕೈ ವೆಟ್ ಮಾಡಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಪ್ರೆಸ್ ಮಾಡಿ ಇದೇ ಪ್ರೋಸೆಸ್ ಎಲ್ಲದಕ್ಕೂ ನಾವು ಫಾಲೋ ಮಾಡಬೇಕು. ಇದೇ ಥರ ನಾನು ಎಲ್ಲ ಮಾಡಿಬಿಟ್ಟು ನಾನೀಗ ಒಂದು ಅರ್ಧ ಗಂಟೆ ಇದು ಸ್ಟೀಮ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಅದೇ ಮೇಯ್ನು. ಈಗ ಸ್ಟೀಮ್ ಆಗ್ತಾ ಇದ್ದಂಗೆ ನಾನು ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡಿ 1/2 ಗಂಟೆ ನಾನು ಅದನ್ನು ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ತೋವೆ ಮತ್ತು ಕಾಯಿ ಹಾಲು ಮಾಡ್ಕೊಳ್ಳೋಣ. ನಾನೀಗ ಒಂದು ಫುಲ್ ತೆಂಗಿನಕಾಯಿನ ನಾನು ತುರಿದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಏಲಕ್ಕಿ ಹಾಕಿ ಅದನ್ನು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಒಂದು ಪಾತ್ರೆಗೆ ಬೆಲ್ಲ ಪುಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾವು ರುಬ್ಬಿದ್ದೀವಲ್ಲ ಅದನ್ನು ಸ್ಟೇನ್ ಮಾಡ್ಕೊಳ್ಬೇಕು. ಅಂದರೆ ಈಗ ಹಿಂಡಿ ನಾನು ಹಾಲು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಸ್ವಲ್ಪ ಇನ್ನೊಂದು ಸತಿ ನಾನು ಮಿಕ್ಸಿಗೆ ಹಾಕಿ ಇನ್ನೊಂದು ಸತಿ ನಾನು ಹಾಲು ತೊಗೊಳ್ತಾ ಇದ್ದೀನಿ. 2 ಸತಿಲಿ ತುಂಬ ಚೆನ್ನಾಗಿರೋ ಹಾಲು ಸಿಗುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ನಮಗೆ ಹಾಲು ಸಿಕ್ಕಿದೆ. ಈಗ ಕಾಯಿ ಹಾಲು ರೆಡಿಯಾಗಿದೆ. ಬೆಲ್ಲ ಬೇಗ ಕರಗಿಬಿಡುತ್ತೆ. ಈಗ ನೋಡಿ ಈ ಥರ ಮಾಡ್ಕೊಂಡಿದ್ದೀವಲ್ಲ ಇದು ಎಷ್ಟು ರುಚಿಯಾಗಿರುತ್ತಂತೆ. ನನಗಂತೂ ಕಾಯಿ ಹಾಲು ಜೊತೆ ತುಂಬ ಇಷ್ಟ. ಆದರೆ ಬರೀ ಸ್ವೀಟಲ್ಲೂ ತಿನ್ನೋಕ್ಕಾಗಲ್ಲ, ಹಾಗಾಗಿ ತೊವ್ವೆನೂ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಈಗ ಬೆಲ್ಲ ಕರಗಾಮೇಲೆ ಕಾಯಿ ಹಾಲು ರೆಡಿ ಆಗುತ್ತೆ. ಈಗ ರೆಡಿ ಇದೆ. ಈಗ ನಾನು ತೊವ್ವೆ ಮಾಡ್ಕೊಳ್ತಾ ಇದ್ದೀನಿ. ತೊವ್ವೆ ನಾನು ಆಲ್ರೆಡಿ 1 ಕಪ್ಪಷ್ಟು ನಾನು ಬೇಳೆನ ಈರುಳ್ಳಿ ಜೊತೆ ಹಾಕಿ ಬೇಯಿಸಿಟ್ಟಿದ್ದೀನಿ. ಈಗ ನಾನು ಒಂದು ಅರ್ಧ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಟೊಮೆಟೊ, ಜೀರಿಗೆ ಹಾಕ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಇದ್ದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಖಾರ, ಹುಳಿ ಚೆನ್ನಾಗಿ ಬರುತ್ತೆ. ಮತ್ತು ಟೊಮೆಟೊ ಹಾಕಿದ್ರೆ ಅದು ಸಾರು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ದೀನಲ್ಲ ಬೇಳೆ ಮತ್ತು ಈರುಳ್ಳಿ ಹಾಕಿ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ನಾವು ಆಲ್ರೆಡಿ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಬೇಕು. ಈಗ ನಾನು ಗ್ಯಾಸ್ ಆನ್ ಮಾಡಿರೋದು ನೋಡಿ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೇ ಇದೆ. ಹಾಗಾಗಿ ನಾನು ಇನ್ನೊಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುದಿ ಬರಬೇಕಂದ್ರೆ ಅದು ಇನ್ನೂ ದಪ್ಪ ಆಗುತ್ತೆ. ಹಾಗಾಗಿ ಇನ್ನೊಂಚೂರು ನೀವು ನೀರು ಹಾಕ್ಕೊಳ್ಳಿ. ಈಗ ನಾನೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ನಾವು ಒಂದು 10 ನಿಮಿಷ ಚೆನ್ನಾಗಿ ಅದನ್ನು ಕುದಿ ಬರೋಕ್ಕೆ ಬಿಡಬೇಕು. ಈಗ ನೋಡಿ ಈಗ ಬೇಳೆ ತೊವೇನು ರೆಡಿಯಾಗಿದೆ. ಇದಕ್ಕೊಂದು ಸಣ್ಣಗೆ ಒಗ್ಗರಣೆ ಕೊಟ್ಬಿಡೋಣ. ನಾನು ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಕೆಂಪು ಮೆಣಸು ಮತ್ತು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ ಈಗ ಹಿಂಗು ರೆಡಿಯಾಗಿದೆ. ಸಾಸಿವೆಲ್ಲ ಚಟ ಅಂದಿದೆ. ಈಗ ಕುದಿತಾ ಇರೋ ತೊವೆಗೆ ಹಾಕಿ ಈಗ ತೊವೆನೂ ರೆಡಿಯಾಗಿದೆ. ಘಮ ಅಂತ ಇದೆ. ಇನ್ನೇನು ಇದು ನಾವು 3/4 ಗಂಟೆ ಇಟ್ಟಿದ್ದೀವಲ್ಲ ಅದು ಹಿಟ್ಟು ಬೇಯೋಕ್ಕೆ, ಅದನ್ನ ಈಗ ನಾನು ಆಲ್ರೆಡಿ ನೋಡಿ ಇದು ಪ್ರೆಸ್ಸಿಂಗ್ ಮಿಷಿನ್ ಇದೆ. ಇದು ಒತ್ತು ಸೇವಿಗೆ ಮಿಷಿನ್ ಇದು. ನಾವು ಆಲ್ರೆಡಿ ಅದನ್ನು ಪುಂಡಿ ಬೇಯಿಸ್ಕೊಂಡಿದ್ದೀವಲ್ಲ ಈ ಮಿಷಿನ್ಗೆ ಹಾಕಿ ಈ ಥರ ನಾವು ಪ್ರೆಸ್ ಮಾಡ್ಕೊಳ್ಬೇಕು. ಈ ಥರ ಮಿಷಿನ್ಗೆ ಫಸ್ಟ್ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಟುಬಿಡಬೇಕು. ಆಗ ಈಸಿಯಾಗಿ ಬರುತ್ತೆ. ನೋಡಿ ಒತ್ತು ಸೇವಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ನನ್ನ ಫೇವ್ರೆಟ್ ಇದು. ಅಮ್ಮ ಕೈಯಿಂದ ಇದು ನನಗೆ ಬೇಳೆ ತೊವೆ ಮತ್ತು ಒತ್ತು ಸೇವಿಗೆ ತಿನ್ನೋಕ್ಕೆ ಎಷ್ಟು ಇಷ್ಟಪಡ್ತೀನಿ ಅಂದರೆ ಅಷ್ಟು ಇಷ್ಟ ಅಲ್ಲ. ಈಗ ಅದನ್ನೇ ನಾನು ನಮ್ಮ ಮಮ್ಮಿ ಸೀಕ್ರೆಟ್ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ಇದು ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ನನಗೆ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ನನಗೆ ನೀವು ಪ್ಲೀಸ್ ಇನ್ಫ್ಲೂಯೆನ್ಸ್ ಮಾಡಿ. ನನ್ನ ಮಗಳು ಇದನ್ನು ಟೇಸ್ಟ್ ಮಾಡ್ತಿದ್ದಾಳೆ, ಹೇಗಿದೆ ಅಂತ ಹೇಳ್ತಾಳೆ. ನೋಡಿ ಅವಳು ಫಸ್ಟು ತೋವೆಯಲ್ಲಿ ನೋಡ್ತಾ ಇದ್ದಾಳೆ. ಅವಳಿಗೆ ಅವ್ರ ಅಮ್ಮಮ್ಮ ಮಾಡಿರೋದು ತುಂಬ ಇಷ್ಟ ಆಗಿದೆ.
ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ರಿಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.